ಇವತ್ತು ನಾನು ಫಿಟ್ನೆಸ್ ಲೈಫಲ್ಲೇ ಫಸ್ಟ್ ಟೈಮ್ 5 ನಿಮಿಷ ಪ್ಲಾಂಕ್ ಮಾಡಿ ನನ್ನ ರೆಕಾರ್ಡ್ನ ನಾನೇ ಬ್ರೇಕ್ ಮಾಡಿದೆ. ನಮಸ್ತೆ ಕರ್ನಾಟಕ ಫ್ರಮ್ ಕೋಲ್ಕತ್ತಾ. 100 ಡೇಸ್ ಆಫ್ ಚೇಂಜ್ನ 20ನೇ ದಿನಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತು ಲೆಗ್ಸ್ ಡೇ ಗುರು. ಯಾವುದೇ ಎಕ್ಸರ್ಸೈಸ್ ಇರಲಿ ವಾರ್ಮ್ ಅಪ್ ಮತ್ತೆ ಸ್ಟ್ರೆಚಿಂಗ್ ಮಾಡದೆ ಫೀಲ್ಡಿಗೆ ಇಳಿಯಬಾರ್ದು. ನಿಮ್ಮ ಬಾಡಿನ ನೀವು ನಿಜವಾಗ್ಲೂ ಕೇರ್ ಮಾಡ್ತಿದ್ರೆ ಮಾಡಲೇಬೇಕಂದ್ರೆ ಫಸ್ಟ್ ಇಂಜುರಿ ಆಗೋದನ್ನ ತಡಿಬೇಕು. ಅದಕ್ಕೆ ಇರೋದು ಒಂದೇ ಸೂತ್ರ ಅಂದ್ರೆ ಸ್ಟ್ರೆಚಿಂಗು ವಾರ್ಮ್ ಅಪ್. ಸೊ ನಾನು ಕೂಡ ಹೇಳಿತರ ಲೆಗ್ ವರ್ಕೌಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅದು ವಾರ್ಮ್ ಅಪ್ ಮತ್ತೆ ಸ್ಟ್ರೆಚಿಂಗ್ ನ ಮುಗಿಸಿ ಲೆಗ್ಸ್ ನ ಫಸ್ಟ್ ಎಕ್ಸರ್ಸೈಸ್ ಲಂಜಸ್ ನ ಸ್ಟಾರ್ಟ್ ಮಾಡಿದೆ. ಗುರು ಇದು ಸಿಂಪಲ್ ಇದೆ, ಮನೇಲೂ ಕೂಡ ಮಾಡಬಹುದು, ಬಟ್ ಎಫೆಕ್ಟಿವ್ ಆಗಿ ಕ್ವಾಡ್ಸು, ಹ್ಯಾಮ್ಸ್ಟ್ರಿಂಗು, ಗ್ಲೂಟ್ಸ್ ಟಾರ್ಗೆಟ್ ಮಾಡುತ್ತೆ. ನೆಕ್ಸ್ಟ್ ಲೆಗ್ ಎಕ್ಸ್ಟೆನ್ಷನ್. ಎಷ್ಟು ಸಾಧ್ಯನ ಅಷ್ಟು ವೇಟ್ ನ ಹಾಕೊಂಡು ಕ್ವಾಡ್ಸ್ ಮೇಲೆ ಫೋಕಸ್ ಮಾಡ್ತಾ ಪ್ರಾಪರ್ ಫಾರ್ಮ್ ನ ಕ್ರಿಯೇಟ್ ಮಾಡಿ ಕಂಟ್ರೋಲ್ ಮಾಡ್ತಾ 10 ರಿಂದ 12 ರೆಪಿಟೇಷನ್ ಮಾಡಿದ್ರೆ ಮಜಾನೇ ಬೇರೆ. ನೆಕ್ಸ್ಟ್ ಹ್ಯಾಮ್ಸ್ಟ್ರಿಂಗ್ ಎಕ್ಸರ್ಸೈಸ್ ಗೆ ಲೆಗ್ ಕರ್ಲ್ ವರ್ಕೌಟ್ ನ ಸ್ಟಾರ್ಟ್ ಮಾಡಿದೆ. ಇದು ಒಂಥರ ಹ್ಯಾಮ್ಸ್ಟ್ರಿಂಗ್ ವರ್ಷನ್ ಆಫ್ ಲೆಗ್ ಎಕ್ಸ್ಟೆನ್ಷನ್ ಇದ್ದಂಗೆ. ನೀಸ್ ನ ಬೆಂಡ್ ಮಾಡಿ ಮೇಲೆ ಕೆಳಗೆ ಕಂಟ್ರೋಲ್ ಆಗಿ ಮಾಡಿದ್ರೆ ಹ್ಯಾಮ್ಸ್ಟ್ರಿಂಗ್ ಐಸೋಲೇಟ್ ಆಗುತ್ತೆ. ಅದಾದ್ಮೇಲೆ ಗುರು ರಿಯಲ್ ಗೇಮ್ ಸ್ಟಾರ್ಟ್ ಆಗಿದ್ದು. ಏನಿಲ್ಲ, ನಮ್ ಕೋಲ್ಕತ್ತಾ ಜಿಮ್ ಸೆಕೆಂಡ್ ಬರ್ತ್ಡೇನ ಸೆಲೆಬ್ರೇಷನ್ ಮಾಡ್ತಿದೆ. ಅದಕ್ಕೋಸ್ಕರ ಇವರು ಪ್ಲಾಂಕ್ ಮತ್ತೆ ಡೆಡ್ ಹ್ಯಾಂಗ್ ಚಾಲೆಂಜ್ ಇಟ್ಟಿದ್ದಾರೆ. ಸೊ ನಾನು ಕೂಡ ಸುಮ್ಮನೆ ಟ್ರೈ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ ಗುರು. ನನ್ನ ಲಾಸ್ಟ್ ರೆಕಾರ್ಡ್ 3 ಮಿನಿಟ್ ಆಗಿತ್ತು, ಬಟ್ ನಂಗೆ ಗೊತ್ತಿಲ್ಲ ಇವತ್ತು 5 ನಿಮಿಷ ಯಾಕೆ ಮಾಡಿದೆ ಅಂತ. ರೀಸನ್ ಹೇಳ್ಬೇಕಂದ್ರೆ ಕಾಂಪಿಟೇಷನ್ ಬ್ರೋ. ಸೊ ನಾನು ಮಾಡೋಕ್ಕಿಂತ ಮುಂಚೆ ನಾನು ಕೇಳಿದೆ, ಗುರು ಹೈಯೆಸ್ಟ್ ರೆಕಾರ್ಡ್ ಎಷ್ಟಿದೆ? 6 ಮಿನಿಟ್ ಅಂತ ಹೇಳಿದ್ರು. ಸೊ ಆ 6 ಮಿನಿಟ್ ನ ಬ್ರೇಕ್ ಮಾಡೋಕ್ಕೆ ಫಸ್ಟ್ ಟೈಮ್ ಆ 3 ಮಿನಿಟ್ ನ ಬ್ರೇಕ್ ಮಾಡಿ ಅವನು ಬ್ರೇಕ್ ಮಾಡಕ್ ಟ್ರೈ ಮಾಡಿದೆ, ಬಟ್ ಜಸ್ಟ್ ಮಿಸ್ ಆಯ್ತು. ಇವಾಗ ಫೈನಲ್ ಆಗಿ ಸೆಲೆಕ್ಟ್ ಆಗಿದ್ದೀನಿ. ರಿಸಲ್ಟ್ ಏನಾಗುತ್ತೆ ನೋಡೋಣ. ಅದಾದ್ಮೇಲೆ ಗುರು ರಿಯಲ್ ಪೇನ್ ಸ್ಟಾರ್ಟ್ ಆಗಿತ್ತು. ಬ್ರೈನ್ ಫುಲ್ ಎಂಟಿ, ನೋ ಎನರ್ಜಿ. ನೆಕ್ಸ್ಟ್ ವರ್ಕೌಟ್ ಮಾಡೋಕೆ ಎನರ್ಜಿನೇ ಇಲ್ಲ ಬಾಡಿಲಿ. ಅದಕ್ಕೆ ಡಿಸೈಡ್ ಮಾಡಿದೆ ಫ್ರೆಂಡ್ ವರ್ಕೌಟ್ ನ ಮಾಡೋದನ್ನ ನೋಡೋಣ, ಅವ್ನ ಏನಾದ್ರು ತಪ್ಪು ಮಾಡಿದ್ರೆ ಸ್ವಲ್ಪ ಗೈಡ್ ಮಾಡೋಣ ಅನ್ಕೊಂಡು ಅವ್ನ ಪೋಸ್ಚರ್, ಅವ್ನ ಫಾರ್ಮ್ ನ ಕರೆಕ್ಟ್ ಆಗಿ ಮಾಡಿಸೋಣ ಅಂತ ಅವ್ನ ವರ್ಕೌಟ್ ಬ್ರೇಕ್ ಅಲ್ಲಿ ಸ್ವಲ್ಪ ಫನ್ ಮಾಡಿ 9 ಗಂಟೆಗೆ ಆಟೋ ಹೊಡ್ಕೊಂಡು ರೂಮ್ಗೆ ಬಂದ್ರೆ ಗ್ಯಾಸ್ನು ಖಾಲಿ ಗುರು. ಊಟನೇ ಇಲ್ಲ ಸಂಜೆಗೆ. ಏನ್ ಗುರು ಇದು ಅಂತ ನನ್ನನ್ನು ನಾನೇ ಬ್ಲೇಮ್ ಮಾಡ್ಕೊಂಡು ಬೇಜಾರಲ್ಲಿ ಬಿರಿಯಾನಿ ಆರ್ಡರ್ ಮಾಡಿದ್. ಅಲ್ಲೂ ಕೂಡ ಮೋಸ. ರೈಸು ಗಂಟೆ ಕಟ್ಲೆ ಕೊಟ್ಟಿದ್ದಾನೆ, ಪೀಸ್ ನೋಡಿದ್ರೆ 4 ಕೊಟ್ಟಿದ್ದಾನೆ. ಕಳ್ಳನ್ ಮಗ. ಏನ್ ಮಾಡ್ಬೇಕು ಗುರು ಅಂತ ಮಾಡಿದ್ದು ಮಾರೇ ಅಲ್ವಾ. ಜೈ ಕರ್ನಾಟಕ.